ಸದ್ಯ ರಾಜ್ಯಪಾಲರಿಗೆ ಪತ್ರವನ್ನ ಸಲ್ಲಿಸಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಾಗುತ್ತೆ. ಸಂಪುಟದಲ್ಲಿ ಸೇರೋದಕ್ಕೆ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖರು ಅಪ್ಪಾಜಿ ನಾಡಗೌಡರು. ಸರ್, ಪ್ರಮುಖವಾಗಿ ನೀವು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಸರ್? ನಾನು ಅದನ್ನ ಹೇಳೋದು ಕಷ್ಟ. ಅದು ಡಿ.ಕೆ. ಶಿವಕುಮಾರ್ ಅವರು ಹೇಳಬೇಕು. ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟಂತ ವಿಚಾರ. ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯರು ಅಪ್ಪಾಜಿ ನಾಡಗೌಡರು ಕೂಡ ಒಬ್ಬರು ಇದ್ದಾರೆ ಅನ್ನುವಂಥದ್ದಾದರೆ ನಾನು ಅದಕ್ಕೆ ವಿವರಣೆಯನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಅವರು ಒಟ್ಟಾಗೆ ರಾಜಕಾರಣಕ್ಕೆ ಬಂದಂಥವ್ರು. 89ರಲ್ಲಿ ಒಟ್ಟಾರೆ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಅವರಿಗೆ ನನ್ನ ಬಗ್ಗೆ ಸಾಕಷ್ಟು ನನ್ನ ವಿಷಯ ಆಗಿ ನನ್ನ ವೈಯಕ್ತಿಕವಾಗಲಿ ಅಥವಾ ರಾಜಕೀಯ ಜೀವನವಾಗಲಿ ಅವರಿಗೆ ಚೆನ್ನಾಗಿ ಅವರಿಗೆಲ್ಲ ವಿಷಯ ಗೊತ್ತಿದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ದೆಹಲಿಗೂ ಕೂಡ ಹೋಗಿದ್ರಿ ಸರ್, ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ರಿ. ಅವ್ರ ಕಡೆಯಿಂದ ಏನಾದರೂ ವಿಶ್ವಾಸ ಸಿಕ್ಕಿದೆ? ನಾನು ಭೇಟಿಯಾಗಿಲ್ಲ. ನಾನು ಡೆಲ್ಲಿಯಲ್ಲಿ ಹೈಕಮಾಂಡಿಗೆ ಆ ವಿಷಯದಲ್ಲಿ ಏನು ಭೇಟಿಯಾಗಿಲ್ಲ. ಈಗ ಭೇಟಿಯಾಗಿಲ್ಲ. ನಾವು ಲಾಬಿ ಏನು ಮಾಡೋದಿಲ್ಲ, ಹೈಕಮಾಂಡ್ ನಾಯಕರ ಗುರುಸ್ತಾರೆ ಅನ್ನೋದು ವಿಶ್ವಾಸ ಇದೆ ತಮಗೆ? ನಾನು ಲಾಬಿ ಮಾಡೋ ಪ್ರಶ್ನೆ ಬರೋದಿಲ್ಲ. ಲಾಬಿ ಮಾಡೋ ಪ್ರಶ್ನೆ ಇಲ್ಲ. ಹೋಗಿ ಅವ್ರಿಗೆ ಕೇಳ್ಕೊಂತೀವಿ, ಏನಪ್ಪ ಏನು ಮಾಡ್ತೀರಿ ಅಂತ ಅಷ್ಟು ಕೇಳ್ತೀವಿ. ಅದಕ್ಕಿಂತ ಹೆಚ್ಚು ಲಾಬಿ ಅನ್ನೋದಕ್ಕೆ ಏನಂತೀರಿ? ಎದಕ್ಕೆ ಲಾಬಿ ಅಂತೀರಿ? ಲಾಬಿ ಅನ್ನೋದು ಇವತ್ತು ಪಕ್ಷದ ಚೌಕಟ್ಟಿನಲ್ಲಿದ್ದೀವಿ. ಪಕ್ಷದ ಚೌಕಟ್ಟಿನಲ್ಲಿದ್ದಾಗ ಪಕ್ಷದವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದರೆ ಪಕ್ಷ ಇಲ್ಲಿಗೆ ನಿಲ್ಲೋದಿಲ್ಲಲ್ಲ. ಪಕ್ಷ ಇನ್ನೂ ಮುಂದುವರಿಬೇಕು. 28, 29ರ ಚುನಾವಣೆ ಕೂಡ ನಾವು ಹೆಂಗೆ ಎದುರಿಸಬೇಕು ಅನ್ನುವಂಥದ್ದು ಅವರು ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಆ ಉದ್ದೇಶದಿಂದ ನಾವೇನು ಹೇಳಬೇಕಾಗಿದೆ ಹೇಳ್ತೀವಿ. ಕೊನೆಗೆ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕಾಗ್ತದೆ. KSDL ಕೊಟ್ಟಿದ್ದಾರೆ ತಮಗೆ, ಅದಕ್ಕೆ ಆಗ್ತೀರಾ ಅಥವಾ? KSDLಗೆ ತೃಪ್ತಿಕರವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಅದನ್ನು ನನ್ನ ಅವಧಿಯಲ್ಲಿ ಅದಕ್ಕೆ ಏನು ಲಾಭವನ್ನು ಮಾಡಬೇಕು ಮಾಡಿ ತೋರಿಸಿದ್ದೇನೆ. ಅಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಕೂತ್ಕೊಂಡು ಮ್ಯಾನೇಜರ್ ಥರ ಇನ್ನೂ ಕೆಲಸ ಮಾಡಬೇಕಾದ್ರೆ ನನ್ನ ಮತಕ್ಷೇತ್ರ ಸಫರ್ ಆಗ್ತಾ ಇದೆ. ನನ್ನ ಮತಕ್ಷೇತ್ರ ಸಫರ್ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಅದನ್ನು ಬೇರೆ ಯಾರಿಗಾರ ಕಾರ್ಯಕರ್ತರು ಕೊಡಲಿ, ನನಗೇನಪ್ಪ ಅಂದ್ರೆ ಮಂತ್ರಿಮಂಡಲದಲ್ಲಿ ತಗೊಳ್ಳಿ ಅನ್ನುವಂಥದ್ದು ಬೇಡಿಕೆ. ಸರ್, ಆಮೇಲೆ ಈಗ ಸಿದ್ದರಾಮಯ್ಯನವರು ಸರ್ 2028ಕ್ಕೂ ಕೂಡ ಅವ್ರ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಕ್ರಿಯವಾಗಿ ಅವರು ಇರ್ತಾರಾ ಸರ್? ಇರ್ತಾರೆ, ಖಂಡಿತವಾಗಿ ಇರ್ತಾರೆ. ಅದನ್ನು ಹೇಳಿದ್ದಾರೆ, ನಮಗೆಲ್ಲರಿಗೂ ಹೇಳಿದ್ದಾರೆ, ಖಂಡಿತವಾಗಿರ್ತಾರೆ. ಸೊ ಇದಿಷ್ಟು ಅಪ್ಪಾಜಿ ನಾಡಗೌಡರ ಮಾತು. KSDL ಕಾರ್ಯಕರ್ತರಿಗೆ ಕೊಡಿ, ನನಗೆ ಮಂತ್ರಿಗಿರಿ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಿದ್ರು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಕೊಡಿ, ಪವರ್ ಟಿವಿ. ಅಪ್ಪಾಜಿ ನಾಡಗೌಡರು ಮಾತನಾಡ್ತಾ ಇದ್ರು. ಅದನ್ನ ನಾವು ಹೇಳಬೇಕಾಗಿಲ್ಲ, ಸುತ್ಕೊಂಡು ಹೊಡೆದಂಗಿತ್ತು ಅಪ್ಪಾಜಿ ನಾಡಗೌಡರು ಮಾತಾಡಿದ್ದು. ನಾವೇನು ಹೇಳಬೇಕಾಗಿಲ್ಲ, ಮೊದಲಿಂದ ಇದ್ದೀವಿ, ಅದನ್ನ ಡಿ.ಕೆ. ಶಿವಕುಮಾರ್ ಯೋಚನೆ ಮಾಡಬೇಕು, ನಾವು ಅವರು ಒಟ್ಟಿಗೆ ರಾಜಕಾರಣಕ್ಕೆ ಬಂದವರು ಅಂತ ಹೇಳಿ. ಸೊ KSDL ನನಗೇನು ತೃಪ್ತಿಕರ ತಂದಿಲ್ಲ, ನಾನು ಮ್ಯಾನೇಜರ್ ತರ ಕೂತ್ಕೊಂಡಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆಗುತ್ತೆ. ಸನ್ಮಾನ್ಯ ರಾಜಭವನದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಬಹಳ ಸಂತೋಷ. ಥ್ಯಾಂಕ್ ಯು. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಖಂಡಿತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಸತ್ಯ. ಥ್ಯಾಂಕ್ ಯು. CLP ನಾಯಕನಾಗಿ ಆಯ್ಕೆಯಾಗಿರುವ ಪತ್ರವನ್ನ ರಾಜ್ಯಪಾಲರಿಗೆ ಡಿ.ಕೆ. ಶಿವಕುಮಾರ್ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಪತ್ರ ಸಲ್ಲಿಸಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. ತುಂಬಾ ಜನಕ್ಕೆ ಖುಷಿಯನ್ನು ಕೂಡ ತಂದುಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕಾಲೇಜು ಅವಧಿಯ ಅವರ ಸ್ನೇಹಿತರೊಬ್ಬರು ಸಿಕ್ಕಿದ್ದಾರೆ. ಅವರು BMTC ಉಪಾಧ್ಯಕ್ಷರು ಕೂಡ. ಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಅವರ ಅಭಿಮಾನಿಗಳು, ಕಾರ್ಯಕರ್ತರಲ್ಲಿ, ಅವರ ಬೆಂಬಲಿಗರಲ್ಲಿ ಬಹಳಷ್ಟು ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ. ಅವರ ಕಾಲೇಜು ಅವಧಿಯ ಒಬ್ರು ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, ಆರಾಧ್ಯ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕನಸು ಈಡೇರ್ತು. ತುಂಬಾ ಅವರ ಬೆಂಬಲಿಗರು, ಅಭಿಮಾನಿಗಳಲ್ಲೂ ಕೂಡ ಆಸೆ ಇತ್ತು, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು, ಯಾವಾಗ ಆಗ್ತಾರೆ ಅಂತ ಎದುರು ನೋಡ್ತಾ ಇದ್ರಿ. ತಾವು ಕೂಡ ಅವರ ಕಾಲೇಜು ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ರಿ. ತಾವು ಇದನ್ನ ಯಾವ ರೀತಿ ನೋಡ್ತೀವಿ? ನಮಗೆ ಬಹಳ ಸಂತೋಷ. ಯಾಕಂದರೆ ಅವರು ಕೂಡ ವಿದ್ಯಾರ್ಥಿ ಸಂಘಟನೆಯಿಂದ ಬಂದು, ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿ ಸಂಘಟನೆಯಿಂದ ಬಂದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ
ಬೆಂಗಳೂರು ಯುವ ಕಾಂಗ್ರೆಸ್ನ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, NSA ರಾಜ್ಯ NSA ಪದಾಧಿಕಾರಿಯಾಗಿ, KPCCಯ ಕಾರ್ಯಾಧ್ಯಕ್ಷರಾಗಿ, KPCCಯ ಅಧ್ಯಕ್ಷರಾಗಿ, ಮತ್ತು ಎಲ್ಲ ಸುಮಾರು ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಉಪಮುಖ್ಯಮಂತ್ರಿಯಾಗಿದ್ದರು. ಈಗ ಅವರಿಗೆ ಮಂತ್ರಿಯಾಗಿರತಕ್ಕಂಥದ್ದು ನಮಗೆ ಭಾಳ ಮುಖ್ಯಮಂತ್ರಿ ಆಗಿರೋದು ಭಾಳ ಸಂತೋಷ. ಅವರಿಂದ ಜನ ಭಾಳ ನಿರೀಕ್ಷೆ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ರೈತರು ಮತ್ತು ಯುವಕರು ಅವರ ಆಶೋತ್ತರಗಳಿಗೆ ಅವರು ಸ್ಪಂದಿಸಿ ನಮ್ಮ ನಾಡಿಗೆ ಒಳಿತನ್ನು ಮಾಡ್ತಾರೆ, ಜೊತೆಗೆ ನಮ್ಮ ಪಕ್ಷನ ಕೂಡ ಬಲಪಡಿಸ್ತಾರೆ ಅಂತ ನನಗೆ ಭಾಳ ನಂಬಿಕೆ. ಯಾಕಂದರೆ ಅವರು ಯಾವತ್ತೂ ಇಟ್ಟೇ ಜನ ಮುಂದೆ ಇಡ್ತಾರೆ ಹೊರತು ಹಿಂದೆ ಯಾವತ್ತೂ ಇಡೋದಿಲ್ಲ. ಅವರಿಂದ ಯುವಕರು ಮತ್ತು ರೈತರು ಮತ್ತು ಎಲ್ಲ ವರ್ಗದ ಜನರಿಗೆ ಒಳಿತಾಗ್ತದೆ ಅಂತ ಭಾವಿಸಿದ್ದೇನೆ. ಸರ್, ಅವರು DK ಶಿವಕುಮಾರ್ ಅವರು ವಿದ್ಯಾರ್ಥಿ ನಾಯಕರಾಗಿದ್ರು, ತಾವು ಕೂಡ ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಒಂದಿನ DK ಶಿವಕುಮಾರ್ ಅವರು ಈ ರೀತಿ CM ಆಗ್ತಾರೆ, ಈ ರೀತಿ ದೊಡ್ಡದಾಗಿ ರಾಜಕೀಯವಾಗಿ ಬೆಳೀತಾರೆ ಅಂತ ತಮ್ಗೇನಾದ್ರೂ ಅವಾಗ ಅನ್ಸಿತ್ತಾ? ಅವರು ರಾಜಕಾರಣಿಯಾಗಿ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಒಂದು ನಂಬಿಕೆ ಇತ್ತು ಮಾತ್ರ. ಅವರು ಯಾಕಂದರೆ ಕಾಲೇಜ್ ಡೇಸಿಂದನೂ ಅವರು ಒಳ್ಳೆ ವೆರಿ ಗುಡ್ ಆರ್ಗನೈಸರ್. ತಮ್ಮ DK ಶಿವಕುಮಾರ್ ಅವರ ಒಡನಾಟದಲ್ಲಿ ತುಂಬಾ ನಿಮಗೆ ನೆನಪು ಯಾವ್ದು ಬರುತ್ತೆ? ಅವರ ಒಡನಾಟದಲ್ಲಿ ಅಂದರೆ ನಾವು ಅವರು ಕಾಲೇಜ್ ಆದಮೇಲೆ ಅವ್ರು ಬಂದು ಒಂದಿನ ನನಗೆ ದೇವೇಗೌಡರ ಮೇಲೆ ಚುನಾವಣೆಗೆ ಸ್ಪರ್ಧಿಸೋಕೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಅದಾದಮೇಲೆ ನಾವು ಅವ್ರ ಊರಿಗೆ ಕೆಲಸ ಮಾಡಿದು. ಮತ್ತು ಅದೇ ರೀತಿಯಾಗಿ ಪಕ್ಷದಲ್ಲಿ ಕೂಡ ಅವ್ರ ಜೊತೆ ಉಪಾಧ್ಯಕ್ಷನಾಗಿ ಕೂಡ ಈಗ KPCCಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರ ಜನಗಳ ನಿರೀಕ್ಷೆನ ಫುಲ್ಫಿಲ್ ಮಾಡ್ತಾರೆ. ಥ್ಯಾಂಕ್ ಯು. ಈಗ ರಾಮನಗರ, ಕನಕಪುರ, ಈ ಕಡೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ತುಂಬಾ ಸಂಭ್ರಮಾಚರಣೆಗಳು ನಡೀತಾ ಇದೆ. ಮತ್ತೆ DK ಶಿವಕುಮಾರ್ ಅವರು ವಿಜಯೋತ್ಸವ ಏನು ಮಾಡಬೇಡಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರಂತೆ. ಅದು ಅಧ್ಯಕ್ಷರು ಯಾವ ಉದ್ದೇಶದಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಮೊದಲು ಅವರು ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಅವರು ಇವತ್ತು ಎಲ್ಲ ಡಿಸ್ಟ್ರಿಕ್ಟ್ ಅವರೇ ಬರ್ತಾರೆ ಅಂತ ಹೇಳಿದ್ದಾರೆ ನಮ್ಮ KPCC ಕಾರ್ಯಾಧ್ಯಕ್ಷರು. ಅದರಿಂದ ಮುಂದಿನ ದಿನಗಳಲ್ಲಿ ನೋಡಿ. ಸರ್, DK ಶಿವಕುಮಾರ್ ಅವರು ರಾಜಕೀಯಕ್ಕೆ ಬಂದ ಮೇಲೆ ಒಂದ್ ಸ್ವಲ್ಪ ದೇವರು, ಮಠ, ದೇವಸ್ಥಾನಗಳು ಸುತ್ತೋದೆಲ್ಲ ಜಾಸ್ತಿ. ಕಾಲೇಜು ಅವಧಿಯಲ್ಲೂ ಕೂಡ ಹಾಗೆ ಇದ್ರ ಸರ್. ಸೊ ಇದಿಷ್ಟು DK ಶಿವಕುಮಾರ್ ಅವರ ಕಾಲೇಜು ಸ್ನೇಹಿತರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಆನಂದ್, ಪವರ್ ಟಿವಿ. ಆಡಳಿತವನ್ನ ಕೊಡ್ಲಿ ಅಂತ ಹೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಶುಭವನ್ನ ಹಾರೈಸ್ತೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ವೀರೇಂದ್ರ ಪಪ್ಪಿ ಸರ್ ಅವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ನೀವು ಕೂಡ ಈಗ ಸರ್, ನೀವು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷ AICC ಸೂಚನೆಯಂತೆ ಸಿದ್ದರಾಮಯ್ಯನವರು ಅವರ ರಿಸಿಗ್ನೇಷನ್ ಕೊಟ್ಟು ಅಕ್ಸೆಪ್ಟ್ ಆದಮೇಲೆ ಹೊಸ CLP ನಾಯಕನ್ನ ಆಯ್ಕೆ ಮಾಡಲಿಕ್ಕೆ ಮೂವ್ ಮಾಡಿದ್ದಾರೆ. ಅದನ್ನು AICC ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಅದನ್ನ ಪಕ್ಷ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಸಭೆಗೆ 40 ನಿಮಿಷಗಳ ಕಾಲ ತಡವಾಗಿ ಬಂದ್ರು. ಮತ್ತೆ ಅವ್ರ ಚೇಂಬರ್ಗೆ KC ವೇಣುಗೋಪಾಲ್ ಅವರು ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಯಾಕೆ ಸರ್ ಇಷ್ಟೊಂದು ಸ್ಪರ್ಧೆ ಆಗಿತ್ತು? ಅವರು ಪಾವಗಡಕ್ಕೆ ಹೋಗಿದ್ರು, ಬಂದ್ರು, ಊಟ ಮಾಡಿ ಬರ್ತಿದ್ದಾಗ ಶರ್ಟ್ ಮೇಲೆ ಏನೋ ಬಿದ್ದು, ಆಮೇಲೆ ಮತ್ತೋಗಿ ವಾಪಸ್ ಶರ್ಟ್ ಚೇಂಜ್ ಮಾಡ್ಕೊಂಬಂದ್ರು. ಸಂತೋಷವಾಗಿ ರಾಜೀನಾಮೆ ಕೊಟ್ಟು ಮಾಡಿದ್ದಾರೆ ಪಕ್ಷ.